ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ಹೊಸ ಯೂಟ್ಯೂಬ್ ವ್ಲಾಗಿಗೆ ಸುಸ್ವಾಗತ. ಈ ವ್ಲಾಗು ಎಲ್ಲ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ತೋರಿಸ್ತೀನಿ. ಇಲ್ಲ ಬರೋ, ಸುಮ್ಮನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಯ್ತು, ತೆಗಿ ಬರೋ, ಮಾಸ್ಕ್ ತೆಗಿ ಬರೋ. ಸರಿ ಈ ಫೋಟೋ ನೋಡ್ಕೊಳ್ಳಿ, ಎಲ್ಲ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡಿರ್ತೀರ. ಗೈಸ್, ಈಗ ಹೊಸೂರು ಕಡೆಗೆ ಪಯಣ. ಯಾಕೆ ಅಂತ ನಿಮಗೆ ಗೊತ್ತಿರಲ್ಲ, ಬನ್ನಿ ತೋರಿಸ್ತೀನಿ. ಸೊ ನಾವು ಬುಕ್ ಮಾಡಿದ್ದು ಮಿನಿ ಬಸ್ಸು. ಇದು ಹೊರಡೋದು ಹೊಸೂರಿಂದ ಸ್ಟಾರ್ಟಿಂಗ್ ಪಾಯಿಂಟ್. ಏಕೆ ಅಂದರೆ ಪರ್ಮಿಟ್ಟು ಮತ್ತೆ ಪೇ ಮಾಡಬೇಕಾಗುತ್ತೆ ಅನ್ನೋ ಒಂದೇ ರೀಸನ್ಗೋಸ್ಕರ ನಾವು ಹೊಸೂರಿಂದ ಹೊರಡ್ತಾ ಇದ್ದೀವಿ. ಶ್ಲೋಕ ಹೇಳ್ರಿ, ಶ್ಲೋಕ. ಶೋಬ್ರೋ, ಶ್ಲೋಕ ಹೇಳಿ ಬ್ರೋ ಬೇಗ. ಓಂ ಭೂತಲೇ ನಮಃ. ಓಂ ಓಂ. ಸೊ ನಾವು ಎಲ್ಲೇ ಟ್ರಿಪ್ ಪ್ಲ್ಯಾನ್ ಮಾಡಿ ಹೊರಟ್ರು ಫಸ್ಟ್ ಈ ಥರ ಗಾಡಿಗೆ ಪೂಜೆ ಮಾಡಿ ಜೈ ಅಂತ ಭಕ್ತಿಯಿಂದ ಹೊಡ್ತೀವಿ. ನಮ್ಮ ರಾಕೇಶ್ ಸರ್ ಪೂಜೆ ಮಾಡ್ತಾವ್ರೆ. ಓಕೆ, ಜೈ ಹೊರಡೋಣ. ಇವಾಗ ಪೂಜೆ ಮುಗೀತು. ಸರ್ ಕೊಂಜು ಅಂತವ್ರೆ. ಕೊಂಜು ಅಣ್ಣ, ಕೊಂಜು. ಓಕೆ ಓಕೆ ಓಕೆ. ಬಲ್ಗಾಲ್ ಹೆಣ್ಮಗು ಹೋಗಮ್ಮ. ಥರ್ಡ್ ಪರ್ಸನ್ ನಾನು. ನಲ್ಲದಕ್ಕೆ ಜಾಗ ನಂಗಿಲ್ಲೇ. 8:36 you message 15 minutes. No, at least you could have called me. 15 minutes I told you, right? In this busy I non-alcoholic persons please come forward. Aishwarya, bye. Aishwarya. Hey. Aishwarya. Neenanna usiru kade. ಇಲ್ಲಿವರೆಗೂ ಎಂಜಾಯ್ಮೆಂಟ್ ಮುಗೀತು. ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾ ಊಟ ಮಾಡ್ಕೊಂಡು ಸಿಗೋಣ, ಬನ್ನಿ. ಸೊ ಮಧ್ಯರಾತ್ರಿ ಊಟಕ್ಕೆ ಆನ್ ದ ವೇ ಒಂದು ಡಾಬಾಗೆ ಸ್ಟಾಪ್ ಹಾಕಿದ್ವಿ. ಇಲ್ಲಿ ಚಿಕನ್ ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸ್, ಕಬಾಬ್ ತಿನ್ಕೊಂಡು ಪಟ್ಟನಾಗಿ ಜಾಗ ಖಾಲಿ ಮಾಡಿದ್ವಿ. 5 hours later. ಫೈನಲಿ ಇವಾಗ ಸಮಯ 5:20 ಪಾಂಡಿಚೇರಿಗೆ ಬಂದಿದ್ದಾಯಿತು. ಸೊ ಇಲ್ಲಿಂದ ಡೈರೆಕ್ಟ್ ಪರ್ಮಿಟ್ ತೊಗೊಂಡು ಸೊ ಒಂದು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ. ಎಲ್ಲ ಬೆಳಗಿನ ಜಾವ ಯಾವ ರೇಂಜಿಗೆ ನಿದ್ದೆ ಹೊಡಿತಾವ್ರೆ ನೋಡ್ರಪ್ಪ, ನೋಡ್ರಿ. ಇಲ್ಲ ಸರ್, ಹೋಗಿ ತೊಂದರೆ ಇಲ್ಲ. ಪಾಮ್ ಪ್ಯಾರಡೈಸ್. ಈಗ 5:40 ನಾವು ಸರ್, ಇದು ಯಾವ ಬೀಚ್ ಸರ್? ಇದು ಬೀಚ್ ಸೆರೆನಿಟಿ ಬೀಚಿಗೆ ಬಂದಿದ್ದೀವಿ. ಇದಕ್ಕಿಂತ ಕ್ಲೀನ್ ಆಗಿರೋದೊಂದಿದೆ, ಸ್ಯಾಂಡಿ ಡ್ಯೂ. ಸರ್ ಏನು ಸರ್, ಏನೋ ವಿಚಿತ್ರ ಕಾಣಿಸ್ತಾ ಇತ್ತು. ತುಂಬ ಹತ್ರ ಇದೀವಿ ಅನಿಸ್ತಾ ಇಲ್ವಾ?
ಬರಪ್ಪ. ಸೊ ಸನ್ರೈಸ್ ಮುಗಿಸ್ಕೊಂಡು ಇವಾಗ ಸದ್ಯಕ್ಕೆ ಇಲ್ಲೇ ಫ್ರೆಶ್ ಅಪ್ ಆಗೋ ಫೆಸಿಲಿಟಿ ಇದೆ. ಫ್ರೆಶ್ ಅಪ್ ಆಗಿ ಇನ್ನೊಂದು ಬೀಚ್ಗೆ ಹೋಗಿ ಚೆನ್ನಾಗಿ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೊರಡೋವಂಥ ಪ್ಲ್ಯಾನು. ಸೊ ಪಟ್ಟನಂಗೆ ಫ್ರೆಶ್ ಅಪ್ ಆಗಬೇಡ ಬನ್ನಿ. 10 ರೂಪಾಯಿ ಕೊಟ್ಟು ಫ್ರೆಶ್ ಅಪ್ ಆಗಿ ಸೀದಾ ಒಂದು ಟೀ ಶಾಪ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಆಲ್ರೆಡಿ ನಮ್ಮವರು ಸ್ವಲ್ಪ ಜನ ಕೂತ್ಕೊಂಡು ಟೀ ಕಾಫಿ ಕುಡಿತಾ ಇದ್ದಾರೆ. ಸೊ ನಾನು ಹೋಗಿ ಜಾಯ್ನ್ ಆಗ್ತೀನಿ. ಬನ್ನಿ ಬಾಲ ಬ್ರೋ, ಹೋಗೋಣ. ಸೊ ನಾವು ಸೀದಾ ಇವಾಗ ಬಂದಿದ್ದೆ ಒಂದು ಪ್ರೈವೇಟ್ ಬೀಚ್ಗೆ. ಪರ್ ಹೆಡ್ ಅರೌಂಡ್ 70 ರೂಪೀಸ್ ಏನೋ ತೊಗೊತಾರೆ. ಸೊ ಕಟ್ಟಿ ಸೀದಾ ಒಳಗಡೆ ಎಂಟ್ರಿ ಈ ಥರ ಇದೆ ಗುರು. ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಸ್ಯಾಂಡ್ ಡ್ಯೂನ್ಸ್ ಅಂತ. ಈ ಕಡೆ ವಾಟರ್ ಬಲೂನ್ ಗೇಮ್ಸ್ ಇದೆ. ಒಂಥರ ಆಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಪ್ರೈವೇಟ್ ಬೀಚ್ ಅಂದರೆ ಏನು ಅಂತ ಇಲ್ಲಿ ನೋಡಿದ್ಮೇಲೆ ಒಂದು ಐಡಿಯಾ ಬಂತು. ಸೊ ಚಿಲ್ಡಾಗಿ ಕುಡಿಯೋಕ್ಕೆ ನಾನೊಂದು ಕೋಲ್ಡ್ ಕಾಫಿ ತೊಗೊಂಡೆ ನೆಸ್ಕೆಫೆ. ಎಲ್ಲರೂ ಜ್ಯೂಸು ಸೋಡಾ ಏನೇನೋ ಟ್ರೈ ಮಾಡಿದ್ರು, ನನಗೆ ಕಾಫಿ ಸಾಕು. ಸೊ ಇಲ್ಲಿ 100 ರೂಪಾಯಿ ಕೊಟ್ಟು ಇಡ್ಲಿ ತಿಂದಂತಹ ಬೂಪ್ ಬಂದಿರೋ ಅಂದರೆ ನಾವೇ. ಅದಾದಮೇಲೆ ಈ ಸೀದಾ ನಾವು ಈ ಸುಡೋ ಬಿಸಿಲಲ್ಲಿ ಬಂದಿದ್ದೆ ಬೀಚ್ ವಾಲಿಬಾಲ್ ಆಡೋಕ್ಕೆ. ಬರ ಬಿಸಿಲು ಅಲ್ಲೇ ಇತ್ತು ಅನಿಸುತ್ತೆ. ಎಲ್ಲರ ಕಾಲು ಬೊಬ್ಬೆ ಬರೋ ರೇಂಜಿಗೆ ಆಡಿದ್ದೀವಿ. ಆ ಬಿಸಿಲು ಅಂತ ನೋಡಿದೆ ಸುಮಾರು 1-1.5 ಗಂಟೆ ಬಿಸಿಲಲ್ಲಿ ಆಡಿದ್ದ ಪ್ರಯೋಜನ ಎಲ್ಲರ ಮೈಯು ಮುಖ ಎಲ್ಲ ಕಂಪ್ಲೀಟ್ ಟ್ಯಾನ್ ಆಗಿಬಿಟ್ಟಿತ್ತು. ವಿಡಿಯೋ ಮಾಡ್ತಿರುವಂತಹ ಕ್ಯಾಮ್ರಾಮ್ಯಾನ್ ಬಂದು ನಮ್ಮ ರಾಕೇಶ್ ಸರು. ಅವ್ರ ಟೀಮ್ ಅಂತ ಅವ್ರ ಟೀಮ್ನೇ ಜಾಸ್ತಿ ಹಿಡ್ದವ್ರೆ. ಏನೂ ಮಾಡೋಕ್ಕಾಗಲ್ಲ ಸರ್, ಇಟ್ಸ್ ಓಕೆ ಅಂತ ಹೇಳ್ತಾ. ಸೊ ಇಲ್ಲಿ ಕಂಪ್ಲೀಟ್ 1.5 ಅವರ್ ಗೇಮ್ ಆಡಾದ್ಮೇಲೆ ನಾವು ಸೀದಾ ಹೋಗಿ ಬೀಚಲ್ಲಿ ದಬ್ಬ ಅಂತ ಬಿದ್ದು 1 ಅವರ್ ಚೆನ್ನಾಗಿ ಆಟ ಆಡಿ ಮರಳೆಲ್ಲ ಮೈ ಮೇಲೆ ಎಲ್ಲ ಸುರ್ಕೊಂಡು. ಸೊ ಇಲ್ಲೇ ಬಾತಿಂಗ್ ಆಪ್ಷನ್ನು ಇತ್ತು. ಸೊ ಇಲ್ಲೇ ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಬೀಚಲ್ಲಿ ಆಟ ಆಡಿ ಫ್ರೆಶ್ ಅಪ್ ಆಗಿ ಪಂಕಾಗಿ ರೆಡಿಯಾಗಿ ನಾವು ಬಂದಿದ್ದೆ ಫ್ರೆಂಚ್ ಸ್ಟ್ರೀಟ್ಗೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ಸೊ ಇವಾಗ ಫ್ರೆಂಚ್ ಸ್ಟ್ರೀಟಲ್ಲಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ನಮ್ಮ ಬಾಯ್ಸ್ ನೋಡಿ ಯಾವ ಥರ ಬೆವರು ಕೂತವ್ರೆ ಅಂದರೆ ಸಾಕಾಗೋಯ್ತು ಗುರು. ಆ ಬಿಸಿಲಿನ ಅಭಾವದಿಂದ ನಾನು ಬ್ಲಾಗೇ ಮಾಡಲಿಲ್ಲ, ಬರೀ ಪಿಕ್ಚರ್ಸ್ ತೊಗೊಂಡಿದ್ದೇ ಆಯಿತು. ಇದೇನಾ ಸುರೇಶು ಬಂದಿ ಕಣಪ್ಪ. ನಾವು ಬಂದಿದ್ದಂತಹ ಉದ್ದೇಶನೇ ನಮ್ಮ ಸುರೇಶ್ ಬ್ರೋ ಮದುವೆ. ಸೊ ಮದುವೆ ಚೌಟ್ರಿ ಮುಂದೆ ನಿಂತಿದ್ದೀವಿ.
ಸೀದಾ ರಿಸೆಪ್ಷನ್ ಅಟೆಂಡ್ ಮಾಡಿ ನೆಕ್ಸ್ಟ್ ಡೇ ಮದುವೆ ಮುಗಿಸ್ಕೊಂಡು ಸೀದಾ ನಮ್ಮೂರ ಕಡೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ನೈಟು ಬೆಂಗಳೂರು ಕಡೆಗೆ ಪಯಣ. ಮದುವೆಲೆಲ್ಲ ನಾನು ವ್ಲಾಗ್ ಮಾಡಿಲ್ಲ, ಬರೀ ಫೋಟೋಸ್ ಇದೆ. ಅದನ್ನು ಲಾಸ್ಟಲ್ಲಿ ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ವಿಡಿಯೋ ನೋಡಿದಂತಹ ಸಮಸ್ತ ವೀಕ್ಷಕರಿಗೆ ಥ್ಯಾಂಕ್ ಯು.